ಸಿದ್ದರಾಮಯ್ಯ ಹಿಜಾಬ್ ಹೇಳಿಕೆಗೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಹಿಜಾಬ್ ಹೇಳಿಕೆಗೆ ವಿದ್ಯಾರ್ಥಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಸಿಎಂ ಕೂಡಲೇ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು. ಬೆಳಗಾವಿಯಲ್ಲಿ ಸಿಎಂ ಹೇಳಿಕೆಗೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಸಿಎಂ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಎಂದಿದ್ದಾರೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಡುವೆ ಜಾತಿ ಕಿಚ್ಚು ಆಗ್ತಿದೆ. ಹಿಜಾಬ್ಗೆ ಅವಕಾಶ ಕೊಟ್ರೆ ನಾವು ಕೇಸರಿ ಶಾಲನ್ನ ಹಾಕ್ತೀವಿ. ಸಮವಸ್ತ್ರ ಕಡ್ಡಾಯ ಮಾಡಿ ಕೋರ್ಟ್ ಆದೇಶ ಮಾಡಿತ್ತು. ಮತ್ತೆ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆ ನೀಡಿದ್ದು ತಪ್ಪು ಅಂತಿದ್ದಾರೆ ವಿದ್ಯಾರ್ಥಿಗಳು. ಇನ್ನು ಈ ಬಗ್ಗೆ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಅನ್ನು ವಾಪಸ್ ಪಡಿತೇವೆ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಈ ಒಂದು ವಿಚಾರಕ್ಕೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾನೀಗ ವಿದ್ಯಾರ್ಥಿಗಳಿಂದ ತಿಳ್ಕೊಳ್ತೇನೆ. ಸಾಕಷ್ಟು ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ಸೊ ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೂಡ ವಿದ್ಯಾರ್ಥಿಗಳಿಂದನೇ ಕೇಳ್ತೇನೆ. ಈಗ ನಿನ್ನೆ ಸಿಎಂ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಈ ಹಿಜಾಬನ್ನು ವಾಪಸ್ ಪಡಿತೀವಿ ನಾವು ಅನ್ನುವಂಥ ಮಾತನ್ನ ವಿದ್ಯಾರ್ಥಿಗಳಾಗಿ ಇದನ್ನು ಸ್ವಾಗತ ಮಾಡ್ತೀರಾ? ಏನು ನಿಮ್ಮ ಅಭಿಪ್ರಾಯ? ಸರ್, ಈ ಹಿಂದೆ ಏನು ಹಿಜಾಬ್ ಸಲುವಾಗಿ ಆದಂಥ ಘಟನೆಗಳನ್ನು ಸಿ ಎಂ ಸಾಹೇಬರು ನೋಡಿದ್ದಾರೆ. ಆದರೆ ಇವಾಗ ಏನು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟ್ನಿಂದ ಏನು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಇವರು ಪ್ರೇರಿತವಾಗಿ ಮಾತಾಡ್ತಾ ಇದ್ದಾರೇನೋ ಗೊತ್ತಿಲ್ಲ. ಏನು ಮುಂದೆ ಬರ್ತಕ್ಕಂಥ MP ಎಲೆಕ್ಷನ್ಗೆ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇದ್ದಾರೆ ಅಂತೂ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಮೊದಲು ಎಲ್ಲ ಸಮನಾಗಿ ಎಲ್ಲರೂ ಕಲಿತಾ ಇದ್ರು, ಸಮನಾಗಿ ಇರಬೇಕು, ಎಲ್ಲ ವಿದ್ಯಾರ್ಥಿಗಳು ಸಮನಾಗಿ ಇರಬೇಕಂತಾನೆ ಸಮವಸ್ತ್ರ ಮಾಡಿದ್ದು. ಆದರೆ ಇವತ್ತು ಇವರು ಜಾತೀಯತೆ ಅನ್ನೋ ಒಂದು ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಸೃಷ್ಟಿ ಆಗ್ತಾ ಇದೆ. ಅದಕ್ಕೋಸ್ಕರ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಹಿಂದೆ ತಗೊಳ್ಳಿಲ್ಲ ಅಂತಂದರೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕೊಂಬರ್ಲಿಕ್ಕೆ ಅವರು ಪರ್ಮಿಷನ್ ಕೊಡಬೇಕು. ಸ್ಟೇಟ್ಮೆಂಟಾಗಿ ಅವರೇ ಕೊಡಬೇಕು. ಅಕಸ್ಮಾತ್ ಕೊಡಲಿಲ್ಲ ಅಂತಂದರೆ ನಾವು ಫೋರ್ಸ್ಫುಲ್ಲಿ ಹಾಕೊಂಡು ಬರ್ತೀವಿ. ಇದು ಮಾತ್ರ ಖಂಡಿತವಾಗಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ, ಸಮವಸ್ತ್ರವನ್ನು ನಾವು ಸಮವಸ್ತ್ರವನ್ನು ಹಾಕೊಂಬರ್ಲಿ, ಅದ್ರ ಜೊತೆಗೆ ಹಿಜಾಬ್ ಹಾಕೊಂಬರ್ಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತೇಳಿ. ಇದು 100ಕ್ಕೆ 100 ಹೇಳ್ತೀನಿ, ಇದು ತಪ್ಪು. ಯಾಕಂದರೆ ವಿದ್ಯಾರ್ಥಿಗಳ ಈಗ ಯಾವುದೋ ಒಂದು 6 ತಿಂಗಳ ಹಿಂದೆ ಈ ರೀತಿ ಆಗಿತ್ತು. ಆವಾಗ ಕೋರ್ಟ್ದಿಂದ ಆದೇಶ ಬಂದಿತ್ತು. ಏನು ಬಂದಿತ್ತು? ಎಲ್ಲರೂ ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಬರಬೇಕಾದ್ರೆ ಸಮವಸ್ತ್ರವನ್ನು ಕಡ್ಡಾಯವಾಗಿ ಹಾಕೋಬೇಕಂತೇಳಿ. ಸೊ ಈಗ ಅದು ಯಾವುದೇ ರೀತಿ ಗೊಂದಲ ಇಲ್ಲ, ಸರಿಯಾಗಿ ನಡೀತಾನೆ ಇದೆ. ಆದರೆ ಇವರು ನೆಕ್ಸ್ಟ್ ಬರುವಂಥ ರಾಜಕೀಯ ಸಲುವಾಗಿ ಅವ್ರದ್ದೊಂದು ಬೇಳೆಯನ್ನು ಬೇಯಿಸ್ಕೊಳ್ಳೋ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಇದು ಖಂಡಿತ ಹೇಳ್ತೀನಿ ತಪ್ಪಂದ್ರೆ, ಯಾಕಂದ್ರೆ ಕಾನೂನು ಮೂಲಕ ಹೋದ್ರೂ ಕೂಡ ಇದು ತಪ್ಪೇ. ಒಂದ್ ವೇಳೆ ಇವರೇನಾದರೂ ಹಿಜಾಬನ್ನು ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟರೆ, ನಾನು ಒಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮದವರು ಕೂಡ ಕೇಸರಿ ಶಾಲನ್ನು ಹಾಕೊಂಡ್ಬರ್ತಾರೆ. ಅದ್ರ ಜೊತೆಗೇನೆ ಕೇಸರಿ ಶಾಲ ಅಲ್ಲದೆ ಕಾವಿ ಬಟ್ಟೆ ಕೂಡ ಹಾಕೊಂಡ್ಬರ್ಲಿಕ್ಕೆ ಹಿಂದೂ ವಿದ್ಯಾರ್ಥಿಗಳು ರೆಡಿಯಾಗಿರ್ತಾರೆ. ಇದು ಮತ್ತಷ್ಟು ಹೆಚ್ಚಳ ಗೊಂದಲವನ್ನು ಉಂಟು ಮಾಡ್ತದೆ. ಅದರ ಸಲುವಾಗಿ ಇದೇನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಈ ಹೇಳಿಕೆಯನ್ನು ಅವರು ಸಿದ್ದರಾಮಯ್ಯ ಸಾಹೇಬರು ವಾಪಸ್ ತಗೋಬೇಕು. ಒಂದು ವೇಳೆ ತಗೋಲಿಲ್ಲ ಅಂದರೆ ಮುಂದೆ ಇದೇ ರೀತಿ ಕಂಟಿನ್ಯೂ ಆದರೆ ಎಲ್ಲ ಹಿಂದೂ ವಿದ್ಯಾರ್ಥಿಗಳು ಕೂಡ ಕೇಸರಿ ಶಾಲವನ್ನು ಹಾಕೊಂಡ್ಬರ್ಲಿಕ್ಕೆ ರೆಡಿಯಾಗಿರ್ತಾರೆ. ಇದಿಷ್ಟು ಸದ್ಯ ಈಗ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದೇ ಒಂದು, ಈಗ ಸಮವಸ್ತ್ರ ಏನು ಕಡ್ಡಾಯ ಆಗಿದೆ ಅದು ಮುಂದುವರಿಲಿ. ಒಂದು ವೇಳೆ ಹಿಜಾಬನ್ನು ಹಾಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದೆ ಆದರೆ ನಾವೆಲ್ಲರೂ ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬರ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.